ಇಂಡಸ್ಟ್ರಿಯಲ್ಲಿ ಯಾರನ್ನೂ ಮೀಟ್ ಆಗಬೇಕಿದ್ರೆ ನಾನು ಶೃಂಗೇರಿ ಅವಳು ಅಂತ ಹೇಳಿದಾಗ ಅವರು ಕೂಡ ಹೇಳ್ತಿದ್ರು ಶೃಂಗೇರಿ ಅವರು ಅಂದರೆ ಖಂಡಿತವಾಗ್ಲೂ ಏನಾದರೂ ದೊಡ್ಡದು ಮಾಡ್ತೀರಾ, ಒಳ್ಳೇದೇ ಮಾಡ್ತೀರಾ ಅಂತ. ಮಲ್ನಾಡ್ ನ್ಯೂಸ್ ತುಂಬ ಖುಷಿ ಆಗುತ್ತೆ. ನಾನು ಮನೇಲಿ ಇರಬೇಕಿದ್ರೆ ಅಣ್ಣ ಹೇಳ್ತಿದ್ರು ತುಂಬ ಸಪೋರ್ಟ್ ಮಾಡಿದ್ದೀರಾ ಅಂತ. ಆ್ಯಂಡ್ ನೀವು ಮಾಡ್ತಿರೋಂಥ ಸೋಷಿಯಲ್ ಸರ್ವಿಸಸ್ ಆ್ಯಂಡ್ ಜನರಿಗೆ ಕೊಡ್ತಿರೋಂಥ ಇನ್ಫಾರ್ಮೇಷನ್ ತುಂಬ ಒಳ್ಳೇದಾಗಿದೆ. ಹೀಗೆ ಒಳ್ಳೇದು ಮಾಡ್ತಾ ಇರಿ. ಹೋಗೋಕ್ಕಿಂತ 2 ದಿವಸದ ಮುಂಚೆ ನಾನು ಶೃಂಗೇರಿ ಮಠಕ್ಕೆ ಹೋಗಿ ಅದಾದಮೇಲೆ ನಾನು ಕಾಲಿಟ್ಟಿರೋದು ಮನೆಯೊಳಗೆ. ಖಂಡಿತವಾಗ್ಲೂ ನಾನು ಮನೆ ಒಳಗೆ ಇರಬೇಕಿದ್ರೆ, ಕೆಲವು ಸತಿ ಟಾಸ್ಕ್ ಆಡಬೇಕಿದ್ರೆ, ನಂಗೆ ಕಷ್ಟ ಆಗ್ತಿರ್ಬೇಕಿದ್ರೆ, ನಂಗೆ ಎಲ್ಲರಿಗಿಂತ ಜಾಸ್ತಿ ನೆನಪಾಗಿದೆ ಶಾರದಾಂಬ. ನನ್ನ ಪೋಸ್ಟರ್ ಇರಬೇಕು, ಈಗಿರಬೇಕು, ಹೀಗಿರಬೇಕು ಅಂತ ನಾನು ಚಿಕ್ಕವಳಿರ್ಬೇಕಿದ್ರೆ ಕಂಡಿರುವಂಥ ಕನಸು ಇವಾಗ ಅದೆಲ್ಲ ನನಸಾಗ್ತಾ ಇದೆ. ತುಂಬ ಖುಷಿ ಇದೆ. ಹೌದು, ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಮನೆ ಒಳಗೆ ಇರಬೇಕಿದ್ರೆ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಹೊರಗಡೆ ಬಂದ ತಕ್ಷಣ ನಾನು ಶೃಂಗೇರಿ ಶಾರದಾ ಮಠಕ್ಕೆ ಬರಬೇಕು ಅಂತ. ತುಂಬ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ನನ್ನ ಅಭಿಮಾನಿಗಳು, ಫ್ಯಾನ್ಸ್, ಫ್ರೆಂಡ್ಸ್ ಎಲ್ಲರನ್ನ ಭೇಟಿ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಇಟ್ಸ್ ಲೈಕ್ ಅ ಡ್ರೀಮ್ ಇವಾಗ. ಆ್ಯಂಡ್ ಹೇಳ್ಕೊಳಕ್ಕಾಗಲ್ಲ ಎಷ್ಟು ಖುಷಿ ಆಗ್ತಿದೆ ಅಂತ. ಖಂಡಿತವಾಗ್ಲೂ ಈ ಸಪೋರ್ಟಿಗೆ ನಾನು ಚಿಕ್ಕ ವಯಸ್ಸಿಂದ ನಾನು ಕಾಯ್ತಾನೆ ಇದ್ದೆ. ನನ್ನ ಪೋಸ್ಟರ್ ಇರಬೇಕು, ಈಗಿರಬೇಕು, ಹೀಗಿರಬೇಕು ಅಂತ ನಾನು ಚಿಕ್ಕವಳಿರ್ಬೇಕಿದ್ರೆ ಕಂಡಿರುವಂಥ ಕನಸು ಇವಾಗ ಅದೆಲ್ಲ ನನಸಾಗ್ತಾ ಇದೆ. ತುಂಬ ಖುಷಿ ಇದೆ. ಸ್ವಂತ ಊರು ಶೃಂಗೇರಿನೇ. ಹೌದು, ಶೃಂಗೇರಿಯಲ್ಲಿ ಶಂಕರಾಪುರ ಅಂತ ಇದೆ. ಅಲ್ಲಿ ನಮ್ಮಪ್ಪನ ಮನೆ ಇರೋದು ಕೂಡ. ನಾನು ಹುಟ್ಟಿ ಬೆಳೆದಿರೋದು ಅಲ್ಲೇ. ಪ್ರತಿ ವರ್ಷ ನಾನು ಬರ್ತಾ ಇರ್ತಿದ್ದೆ. ತಿಂಗಳಿಗೆ ಒಂದು ಸತಿ ಆದರೂ ಅಲ್ಲಿ ಇರ್ತಿದ್ದೆ. 50 ದಿವಸ ನಾನು ಮತ್ತು ಅಣ್ಣ. ಯಾವಾಗಲೂ ನನ್ನ ಬೆಸ್ಟ್ ಮೊಮೆಂಟ್ಸ್ ಇರೋದೇ ಇಲ್ಲಿ. ಸೊ ಸುಮಾರು ಅಂದರೆ ಈಗ ಇಂಡಸ್ಟ್ರಿ ಬಂದಾಗಿಂದ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು. ಬಟ್ ಆದಷ್ಟು ಮೂವಿ ರಿಲೀಸ್ ಆದ ತಕ್ಷಣ ನಾನು ಇಲ್ಲಿ ಬರ್ತಿದ್ದೆ ಮಠಕ್ಕೆ. ಹೋಗೋಕ್ಕಿಂತ 2 ದಿವಸದ ಮುಂಚೆ ನಾನು ಶೃಂಗೇರಿ ಮಠಕ್ಕೆ ಹೋಗಿ ಅದಾದಮೇಲೆ ನಾನು ಕಾಲಿಟ್ಟಿರೋದು ಮನೆಯೊಳಗೆ. ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಫ್ಯಾನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇದ್ರು, ಈಗ ಅದಕ್ಕಿಂತ ತುಂಬ ಜಾಸ್ತಿ ಆಗಿದೆ. ಎಸ್ ಖಂಡಿತವಾಗ್ಲೂ. ಇವಾಗ ಒಂದು ಕಲಾವಿದ ಆಗಿಬಿಟ್ಟು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅಂದರೆ ಸುಮಾರಷ್ಟು ವರ್ಷ ತಗೊಳುತ್ತೆ. ಆ್ಯಸ್ ಅನ್ ಆ್ಯಕ್ಟರ್ ಒಂದು 10 ವರ್ಷ, ಒಂದು 10-20 ಮೂವಿ ಮಾಡಿದ್ಮೇಲೆ ಆ ರೆಕಗ್ನಿಷನ್ ಸಿಗುತ್ತೆ. ಬಟ್ ಇವಾಗ ಸಿಗ್ತಿರೋ ಅಂಥ ರೆಕಗ್ನಿಷನು ಪರ್ಸ್ನಾಲಿಟಿಗೆ, ನಾನು ಆಟ ನೋಡಿಬಿಟ್ಟು. ಆ್ಯಂಡ್ ಅದರಲ್ಲಿ ಸುಮಾರಷ್ಟು ಜನ ನನಗೆ ಖುಷಿ ಆಗ್ತಿರೋದಂದರೆ ಫ್ಯಾನ್ಸಲ್ಲಿ ಒಂದು 80% ಹೆಣ್ಮಕ್ಳು ಇದ್ದಾರೆ. ಆ್ಯಂಡ್ ತುಂಬ ಧೈರ್ಯವಾಗಿ ಬಂದುಬಿಟ್ಟು ಸೆಲ್ಫಿ ಕೇಳ್ತಾರೆ. ಅವ್ರು ಇರುವಂಥ ರೀತಿ, ಅವ್ರು ಮಾತಾಡೋವಂಥ ರೀತಿ ನಂಗೆ ತುಂಬ ಖುಷಿ ಆಗುತ್ತೆ. ಈ ಥರನೇ ಹೆಣ್ಮಕ್ಳು ಇರಬೇಕು. ನನ್ನಿಂದ ಸ್ಫೂರ್ತಿ ಸಿಗ್ತಿದೆ ಅಂತ ಕೆಲವ್ರು ಹೇಳ್ತಿರ್ಬೇಕಿದ್ರೆ ಇನ್ನಷ್ಟು ಖುಷಿ ಮತ್ತು ಹೆಮ್ಮೆ ಆಗುತ್ತೆ. ಕೊನೆಯದಾಗಿ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳೇನಾದರೂ ಇಲ್ಲಿ ಶೃಂಗೇರಿಗೆ ಬಂದಿದ್ದೀರಾ? ಏನಾದರೂ ಪ್ರಾರ್ಥನೆ ಮಾಡಿಕೊಂಡ್ರೆ ಹೇಗೆ? ಖಂಡಿತವಾಗ್ಲೂ ನಾನು ಮನೆ ಒಳಗೆ ಇರಬೇಕಿದ್ರೆ, ಕೆಲವು ಸತಿ ಟಾಸ್ಕ್ ಆಡಬೇಕಿದ್ರೆ, ನಂಗೆ ಕಷ್ಟ ಆಗ್ತಿರ್ಬೇಕಿದ್ರೆ, ನಂಗೆ ಎಲ್ಲರಿಗಿಂತ ಜಾಸ್ತಿ ನೆನಪಾಗಿದೆ ಶಾರದಾಂಬ. ಅವಾಗ ನಾನು ಯಾವಾಗಲೂ ಕೇಳ್ಕೊತಿದ್ದೆ, ಅಂದರೆ ನಂಗೆ ಒಂದು ಸ್ವಲ್ಪ ಧೈರ್ಯ ಕೊಡಿ, ನಂಗೆ ಶಕ್ತಿ ಕೊಡಿ ಅಂತಲೇ ನಾನು ಕೇಳ್ಕೊತಿದ್ದೆ. ಅದಕ್ಕೆ ಬಂದ ತಕ್ಷಣವೇ ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಬಿಟ್ಟು ತಕ್ಷಣ ನಾನು ಶೃಂಗೇರಿಗೆ ಬಂದಿದ್ದೀನಿ. ಫಸ್ಟ್ ನಾನು ವಿಸಿಟ್ ಮಾಡ್ತಿದ್ದೆ ಇಲ್ಲಿ. ಆ್ಯಂಡ್ ಏನೂ ಇಲ್ಲದೆ ಕ್ಯಾಂಡಿಡೇಟ್ ಆಗಿ ಫ್ಯಾನ್ಸ್ನ ಮೀಟ್ ಮಾಡ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಪ್ರತಿ ಸಲವೂ ಶಾರದಾಂಬದ ಆಶೀರ್ವಾದ ಇತ್ತು, ಇನ್ನು ಮುಂದೆನೂ ಕೂಡ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಮುಂದೆ ರಿಲೀಸ್ ಆಗ್ತಿರೋಂಥ ಫಿಲ್ಮ್ ಮಾರಿಗೋಲ್ಡ್ ಅಂತ ದಿಗಂತ್ ಅವ್ರ ಜೊತೆಗೆ ಮುಂದಿನ ತಿಂಗಳು ರಿಲೀಸ್ ಆಗುತ್ತೆ. ಸೊ ಎಲ್ಲರ ಸಪೋರ್ಟ್ ಇರುತ್ತೆ ಇವಾಗ ಅಂತ ಅಂದ್ಕೊಳ್ತೀನಿ. ಈಗ ಯಾರು ಎಷ್ಟೇ ಯಾವುದೇ ಫೀಲ್ಡ್ ಸಾಧನೆ ಮಾಡಿದ್ರು ಅಂದರೆ ಸ್ವಂತ ಊರಲ್ಲಿ ಗುರುತಿಸಿದಾಗ ಒಂದು ಸಾರ್ಥಕತೆ. ಇವಾಗ ನಿಮಗೆ ಏನು ಅನಿಸ್ತಾ ಇದೆ? ಸ್ವಂತ ಊರಲ್ಲಿ ಗುರುತಿಸ್ತಾ ಇದ್ದಾರೆ. ಚಾರ್ಲಿ ರಿಲೀಸ್ ಆದಮೇಲೂ ಕೂಡ ಸುಮಾರು ಜನ ಗುರುತಿಸ್ತಾ ಇದ್ರು. ಆವಾಗ 777 ಚಾರ್ಲಿ ಅಂತ ಗುರುತಿಸ್ತಾ ಇದ್ರು. ಇವಾಗ ಅವರು ಸಂಗೀತ ಶೃಂಗೇರಿ ಅಂತ ಗುರುತಿಸ್ತಾ ಇದ್ದಾರೆ. ಆ್ಯಂಡ್ ಊರ ಹೆಸರೇ ನಾನು ಹೆಸರು ಇಟ್ಕೊಂಡಿದ್ದೆ. ಮೂಲ ಕಾರಣನೇ ನನಗೆ ನನ್ನ ಊರ ಕಡೆ ಇರುವಂಥ ಪ್ರೀತಿ. ಇಲ್ಲಿ ನಾನು ಬೆಳೀತಿರ್ಬೇಕಿದ್ರೆ ಇಲ್ಲಿನ ಜನ ಎಷ್ಟು ಅವರಲ್ಲಿರೋ ಮುದ್ದತೆನ ನೋಡಿಬಿಟ್ಟು ನಂಗೆ ಅಷ್ಟು ಖುಷಿ ಆಗ್ತಿತ್ತು. ಇಂಡಸ್ಟ್ರಿಯಲ್ಲಿ ಯಾರನ್ನೂ ಮೀಟ್ ಆಗಬೇಕಿದ್ರೆ ನಾನು ಶೃಂಗೇರಿ ಅವಳು ಅಂತ ಹೇಳಿದಾಗ ಅವರು ಕೂಡ ಹೇಳ್ತಿದ್ರು ಶೃಂಗೇರಿ ಅವರು ಅಂದರೆ ಖಂಡಿತವಾಗ್ಲೂ ಏನಾದರೂ ದೊಡ್ಡದು ಮಾಡ್ತೀರಾ, ಒಳ್ಳೇದೇ ಮಾಡ್ತೀರಾ ಅಂತ. ಸೊ ಅದಕ್ಕೆ ನನ್ನ ಹೆಸರಲ್ಲಿ ಅದು ಕೂಡ ನಾನು ಜಾಯಿನ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಇಲ್ಲಿನ ಜನ ಎಲ್ಲಿ ಹೋದರೂ ಕೂಡ ಪಾಸ್ ಆಗ್ತಿರ್ಬೇಕಿದ್ರು ಗುರುತಿಸ್ಕೊಂಡು ವಾಪಸ್ ಬಂದು ಮಾತಾಡಿಸ್ತಾರೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಲ್ನಾಡ್ ನ್ಯೂಸ್. ತುಂಬ ಖುಷಿ ಆಗುತ್ತೆ. ನಾನು ಮನೇಲಿ ಇರಬೇಕಿದ್ರೆ ಅಣ್ಣ ಹೇಳ್ತಿದ್ರು ತುಂಬ ಸಪೋರ್ಟ್ ಮಾಡಿದ್ದೀರಾ ಅಂತ. ಆ್ಯಂಡ್ ನೀವು ಮಾಡ್ತಿರೋಂಥ ಸೋಷಿಯಲ್ ಸರ್ವಿಸಸ್ ಆ್ಯಂಡ್ ಜನರಿಗೆ ಕೊಡ್ತಿರೋಂಥ ಇನ್ಫಾರ್ಮೇಷನ್ ತುಂಬ ಒಳ್ಳೇದಾಗಿದೆ. ಹೀಗೆ ಒಳ್ಳೇದು ಮಾಡ್ತಾ ಇರಿ. ನಿಮಗೂ ಕೂಡ ಒಳ್ಳೇದಾಗಲಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂಗೀತ ಶೃಂಗೇರಿ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಹಾಗೂ ಇಂಡಸ್ಟ್ರಿದ ಎಲ್ಲ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಮಲ್ನಾಡ್ನ.